Good morning, students. In the last class, we have discussed about the refraction through lenses and the dispersion of light. Let us revise the dispersion of light. This is the phenomenon of splitting of light into 7 colors after passing through the prism is called the dispersion of light. The light splits into 7 colors. The 7 colors are deviated according to their wavelengths. Okay. Let us learn about the Beer-Lambert's law. It is a very simple law. First Lambert's law ಮತ್ತು Beer's law ಎರಡು ಕಂಬೈನ್ ಮಾಡಿ ನಾವು Beer-Lambert's lawನ ಡಿಫೈನ್ ಮಾಡ್ತೀವಿ. ಸೊ ವೆರಿ ಸಿಂಪಲ್. ಇಟ್ ಇಸ್ ಕನ್ಸಿಡರ್ ದಿಸ್ ಇಸ್ ದ ಸೊಲ್ಯೂಷನ್. ಇದು ಒಂದು ಸೊಲ್ಯೂಷನ್ನ ಇದರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಒಂದು ಮೋನೋಕ್ರೊಮ್ಯಾಟಿಕ್ ಲೈಟನ್ನ ಇದರೊಳಗೆ ಪಾಸ್ ಮಾಡ್ತೀವಿ. ಮೋನೋಕ್ರೊಮ್ಯಾಟಿಕ್ ಲೈಟ್ ಅಂದ್ರೇನು? ನಿನ್ನೆ ಡಿಸ್ಪರ್ಷನ್ ಆಫ್ ಲೈಟ್ನ ರೆಡಿ ಮಾಡುವಾಗ ನೋಡಿದ್ವಿ. ಲೈಟ್ ಒಳಗೆ ಎಷ್ಟು ಕಲರ್ಸ್ ಇರುತ್ತೆ? 7 ಕಲರ್ಸ್ ಇರುತ್ತೆ. ಆದರೆ ನಾವಿಲ್ಲಿ ತೊಗೊಳ್ಳೋದು ಒಂದೇ ಕಲರಿನ ಲೈಟ್ನ ಇಲ್ಲಿ ತೊಗೊಳ್ತೀವಿ. ಪರ್ಟಿಕ್ಯುಲರ್ ವೇವ್ ಲೆಂತ್ದು ಒಂದು ಲೈಟ್ನ ಇಲ್ಲಿ ತೊಗೊಂಡ್ರೆ ಅದನ್ನು ಮೋನೋಕ್ರೊಮ್ಯಾಟಿಕ್ ಲೈಟ್ ಅಂಥೇಳಿ ಕರಿತೀವಿ. ಈ ಸ್ಯಾಂಪಲ್ ಇರುತ್ತಲ್ಲ, ಈ ಸ್ಯಾಂಪಲ್ ಏನು ಮಾಡುತ್ತೆ? ಸಮ್ ಇಂಟೆನ್ಸಿಟಿ ಆಫ್ ಲೈಟ್ನ ಇದು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಉಳಿದಿದ್ದನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡುತ್ತೆ. ಇಲ್ಲಿ ನಾವು ಒಂದು ಲೈಟ್ನ ಇನ್ಸಿಡೆಂಟ್ ಮಾಡ್ತೀವಲ್ಲ, ಆ ಇಂಟೆನ್ಸಿಟಿ I0 ಅಂತ ತೊಗೊಂಡ್ರೆ ಇಂಟೆನ್ಸಿಟಿ ಆಫ್ ದ ಇನ್ಸಿಡೆಂಟ್ ಲೈಟ್. ಇಲ್ಲಿ ಒಂದು ಲೈಟ್ನ ಇದ್ರೊಳಗೆ ಪಾಸ್ ಮಾಡಿದರೆ ಏನು ಮಾಡುತ್ತಿದ್ದು ಸ್ಯಾಂಪಲ್? ಸಮ್ ಅಮೌಂಟ್ ಆಫ್ ಇಂಟೆನ್ಸಿಟಿ ಆಫ್ ಲೈಟ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು 100% ಇಲ್ಲಿ ಇದಕ್ಕೆ ಏನು ಮಾಡ್ತೀವಿ? ಇನ್ಸಿಡೆಂಟ್ ಮಾಡ್ತೀವಿ ಅಥವಾ ಪಾಸ್ ಮಾಡ್ತೀವಿ. ಇದು ಎಷ್ಟು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಅಂದರೆ ಸಪೋಸ್ 5% ಅಬ್ಸಾರ್ಬ್ ಮಾಡಿಕೊಂಡ್ರೆ ಇದು ಎಷ್ಟು ಇಲ್ಲಿ ಟ್ರಾನ್ಸ್ಮಿಟ್ ಮಾಡುತ್ತೆ? 95%. ದಿಸ್ ಇಸ್ ದ ಇನಿಷಿಯಲ್ ಇಂಟೆನ್ಸಿಟಿ ಆಫ್ ಲೈಟ್. ಇಲ್ಲಿ ಈ ಸ್ಯಾಂಪಲ್ ಅಬ್ಸಾರ್ಬ್ ಮಾಡ್ಕೊಂಡಿರುವಂಥ ಇಂಟೆನ್ಸಿಟಿನ ನಾವು IA ಅಂತ ತೊಗೊಂಡ್ರೆ ನೆಕ್ಸ್ಟ್ ಇಲ್ಲಿ ಟ್ರಾನ್ಸ್ಮಿಟ್ ಆಗುತ್ತಲ್ಲ, ಆ ಇಂಟೆನ್ಸಿಟಿ ಎಷ್ಟು? IT ಅಥವಾ I. ಬಿಯರ್ ಆ್ಯಂಡ್ ಲ್ಯಾಂಬರ್ಟ್ಸ್ ಲಾ ಏನು ಮಾಡುತ್ತೆ? ಇದು ಅಬ್ಸಾರ್ಪ್ಷನ್ ಆಫ್ ಲೈಟ್, ಅಮೌಂಟ್ ಆಫ್ ಲೈಟ್ ಮತ್ತು ಕಾನ್ಸಂಟ್ರೇಷನ್ ಆ್ಯಂಡ್ ಥಿಕ್ನೆಸ್ ಆಫ್ ಕ್ವೇಟ್ನ ರಿಲೇಟ್ ಮಾಡುತ್ತೆ. First on Lambert's law. Lambert's law stated that the absorbance of a material sample is directly proportional to its thickness or path length. Lambert's law ಏನು ಹೇಳುತ್ತಂದ್ರೆ ದ ಅಬ್ಸಾರ್ಬನ್ಸ್ ಆಫ್ ಎ ಮೆಟೀರಿಯಲ್ ಸ್ಯಾಂಪಲ್, ಆ ಸ್ಯಾಂಪಲ್ ಸೊಲ್ಯೂಷನ್ ಇರುತ್ತಲ್ಲ ಅದರದ್ದು ಅಬ್ಸಾರ್ಬೆನ್ಸ್ ಡೈರೆಕ್ಟ್ಲಿ ಪ್ರಪೋರ್ಷ್ನಲ್ ಆಗಿರುತ್ತೆ ಥಿಕ್ನೆಸ್ಗೆ ಅಥವಾ ಪಾತ್ ಲೆಂತ್ಗೆ. ಏನಾಗಿರುತ್ತೆ? ಅದು ಡೈರೆಕ್ಟ್ಲಿ ಪ್ರಪೋರ್ಷ್ನಲ್ ಆಗಿರುತ್ತೆ. ಅಂತಂದರೆ ಆ ಟ್ಯೂಬ್ದು ಥಿಕ್ನೆಸ್ ಜಾಸ್ತಿ ಆದರೆ ಅಬ್ಸಾರ್ಬನ್ಸ್ನೂ ಕೂಡ ಜಾಸ್ತಿ ಆಗುತ್ತೆ. ಥಿಕ್ನೆಸ್ ಕಡಿಮೆ ಇದ್ದರೆ ಅಬ್ಸಾರ್ಬನ್ಸ್ನು ಕಡಿಮೆ ಇರುತ್ತೆ. ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷ್ನಲ್ ಟು ದ ಥಿಕ್ನೆಸ್ ಆಫ್ ದ ಪಾತ್ ಲೈನ್. The absorbance of that material sample is directly proportional to length, path or thickness of that cuvette. Okay. And the Beer's law stated that absorbance is proportional to the concentrations of attenuating species in the material sample. ಬಿಯರ್ಸ್ ಲಾ ಏನು ಹೇಳುತ್ತಂದ್ರೆ ಈ ಅಬ್ಸಾರ್ಬನ್ಸ್ ಕಾನ್ಸಂಟ್ರೇಷನ್ಗೆ, ಆ ಸಬ್ಸ್ಟೆನ್ಸಿನ ಕಾನ್ಸಂಟ್ರೇಷನ್ಗೆ ಪ್ರಪೋರ್ಷನಲ್ ಆಗಿರುತ್ತೆ ಅಂತ ಹೇಳ್ತಾರೆ. ಲ್ಯಾಂಬರ್ಟ್ಸ್ ಮತ್ತು ಬಿಯರ್ಸ್ನ ಎರಡು ಕಂಬೈನ್ ಮಾಡಿದರೆ ನಾವು ಫಸ್ಟ್ ಲ್ಯಾಂಬರ್ಟ್ಸ್ ಲಾ, ಅಕಾರ್ಡಿಂಗ್ ಟು ಲ್ಯಾಂಬರ್ಟ್ಸ್ ಲಾ ಎಬ್ಸಾರ್ಪ್ಷನ್ ಅಂದ್ರೇನು? ಲೈಟ್ ಎಬ್ಸಾರ್ಬ್ ಮಾಡ್ಕೊಳ್ಳೋಂಥ ಅವ್ರದ್ದು ಕೆಪಾಸಿಟಿ. ಅಬ್ಸಾರ್ಬನ್ಸ್ ಈಸ್ ಪ್ರಪೋರ್ಷನಲ್ ಟು ದ thickness, and by the Beer's law absorbance is directly proportional to concentration. ಇದನ್ನು ನಾವು ಪ್ರಪೋರ್ಷನಾಲಿಟಿ ಸೈನ್ನ ರಿಮೂವ್ ಮಾಡಬೇಕಾದ್ರೆ, ಇಕ್ವಾಲಿಟಿ ಸೈನ್ ತೊಗೋಬೇಕಾದ್ರೆ ಇಲ್ಲಿ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ದಟ್ ಈಸ್ ಎಪ್ಸಿಲಾನ್ ಇಂಟು ಎಲ್. A is equals to epsilon into L. By the Beer's law A is proportional to C or A is equals to epsilon C. L thicknessನ ನಾವು centimeter is the unit of that length. Concentrationದು unit ಏನು? that is the mole is the unit of concentration. With the combining of these two laws we get the Beer and Lambert's law, which states that the quantity of light absorbed by a substance dissolved in a fully transmitting solvent
is directly proportional to the concentration of the substance and the path length of the light through the solution. ಈ ಎರಡು ಲಾಸ್ನ ಕಂಬೈನ್ ಮಾಡೋದಿಲ್ಲಿ. The quantity of light absorbed, the absorption of light by that substance is directly proportional to first ಏನು thickness or path length of that light through the solution and the concentration of the substance. A is directly proportional to the concentration of the substance and the thickness of the cuvette. A is equals to epsilon CL, where epsilon is the proportionality constant or it is specific extinction coefficient. What is C? C is the concentration of substance measured in mole. Path length, L is the path length of the cuvette measured in centimeter. ಇಲ್ಲಿ ನಾವು ಅಬ್ಸಾರ್ಬೆನ್ಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ದಿಸ್ ಇಸ್ ದ ಇನ್ಸಿಡೆಂಟ್ ಇಂಟೆನ್ಸಿಟಿ ಆಫ್ ಲೈಟ್ ಇನ್ಸಿಡೆಂಟ್ ಮೊನೋಕ್ರೊಮ್ಯಾಟಿಕ್ ಲೈಟ್ನ ಇಲ್ಲಿ ನಾವು ಪಾಸ್ ಮಾಡಿದಾಗ ಅದರ ಇಂಟೆನ್ಸಿಟಿ ಫಸ್ಟ್ ಎಷ್ಟಿರುತ್ತೆ ಅದು I0. ಇಲ್ಲೇನು ಮಾಡುತ್ತೆ, ಈ ಸ್ಯಾಂಪಲ್ ಈ ಲೈಟ್ ಸ್ವಲ್ಪ ಅಮೌಂಟ್ ಆಫ್ ಲೈಟ್ನ ಇದು ಅಬ್ಸಾರ್ಬ್ ಮಾಡಿಕೊಂಡು ಉಳ್ಕಿದ ಲೈಟ್ನ ಇಲ್ಲಿ ಟ್ರಾನ್ಸ್ಮಿಟ್ ಮಾಡುತ್ತೆ. ಇಲ್ಲಿ ಟ್ರಾನ್ಸ್ಮಿಟ್ ಆಗುತ್ತಲ್ಲ, ಈ ಲೈಟಿಗೆ ಇಂಟೆನ್ಸಿಟಿಗೆ ಮತ್ತು ಈ ಲೈಟ್ ಇಂಟೆನ್ಸಿಟಿಗೆ ಡಿಫ್ರೆನ್ಸ್ ಇರುತ್ತೆ. ಆ ಡಿಫ್ರೆನ್ಸ್ ಏನು? ಎಬ್ಸಾರ್ಬನ್ಸ್ ಈಸ್ ಈಕ್ವಲ್ಸ್ ಟು IT or I minus I0. A is equals to log I by I0. Let us revise the Beer-Lambert's law. Beer-Lambert's law states that the quantity of light absorbed by a substance dissolved in a fully transmitting solvent is directly proportional to the concentration of the substance and the path length of the light through the solution. Quantity of light, ಎಷ್ಟು ಲೈಟ್ ಆ ಸ್ಯಾಂಪಲ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಅದು ಯಾವುದಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತಂದರೆ ಥಿಕ್ನೆಸ್ ಆಫ್ ದ್ಯಾಟ್ ಕುವೇಟ್ ಆ್ಯಂಡ್ ದ ಕಾನ್ಸಂಟ್ರೇಷನ್ ಆಫ್ ದ ಸಬ್ಸ್ಟೆನ್ಸ್. ಥಿಕ್ನೆಸ್ ಕಡಿಮೆ ಇದ್ದರೆ ಎಬ್ಸಾರ್ಪ್ಷನ್ನು ಕಡಿಮೆ ಆಗುತ್ತೆ. ಥಿಕ್ನೆಸ್ ಜಾಸ್ತಿ ಇದ್ದಾಗ ಎಬ್ಸಾರ್ಪ್ಷನ್ ಕೂಡ ಜಾಸ್ತಿ ಆಗುತ್ತೆ. ಆ್ಯಂಡ್ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕಾನ್ಸಂಟ್ರೇಷನ್ ಆಫ್ ದ್ಯಾಟ್ ಸಬ್ಸ್ಟೆನ್ಸ್. ಆ ಸಬ್ಸ್ಟೆನ್ಸಿನ ಕಾನ್ಸಂಟ್ರೇಷನ್ ಜಾಸ್ತಿ ಇದ್ದರೆ ಅದು ಜಾಸ್ತಿ ಲೈಟ್ನ ಎಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಕಾನ್ಸಂಟ್ರೇಷನ್ ಕಡಿಮೆ ಇದ್ದರೆ ಕಡಿಮೆ ಲೈಟ್ನ ಅದು ಎಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಅದ್ರದ್ದು ಇಕ್ವೇಷನ್ ಏನು? A is equals to epsilon CL, where A absorption is the unitless, unit ಇರಲ್ಲ ಇದಕ್ಕೆ. Epsilon is the proportionality constant. It is also called the specific extinction coefficient. Concentration is measured in mole and the thickness is measured in centimeter. This is all about the Beer and Lambert's law.